ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಮಾಧ್ಯಮದ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಿಟಿ ರವಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಸಂಚಿತ ಕಳೆದ 24 ಗಂಟೆಗಳಿಂದ ಅದಕ್ಕಿಂತ ಜಾಸ್ತಿ ನಡೀತಾ ಇರ್ತಕ್ಕಂತ ನಾಟಕೀಯ ಬೆಳವಣಿಗೆಗಳಿಗೆ ಮೊದಲ ಒಂದು ಸಣ್ಣ ಅಂತ್ಯ ಬಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಈಗೇನು ಹೈಕೋರ್ಟ್ ನಲ್ಲೇ ಸಿಟಿ ರವಿ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈ ಕೇಸನ್ನ ವಜಾ ಮಾಡ್ಬೇಕು ಅಂದ್ರೆ FIR ಅನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ಆ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಸಿಟಿ ರವಿ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡಿ ಅನ್ನುವಂತ ಒಂದು ಆದೇಶವನ್ನು ಮಾಡಿದೆ. ಅಂದ್ರೆ ಕಾರಣ ಏನು ಅಂತಂದ್ರೆ ಸಿಟಿ ರವಿ ಈಗ ಹೈಕೋರ್ಟ್ ನಲ್ಲಿ ಸಿಟಿ ರವಿ ಅವರ ಪರ ವಾದ ಮಾಡಿದಂತ ವಕೀಲರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆರೋಪಿಗಳಿಗೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಪ್ರಕರಣದಲ್ಲಿ 41A ನೋಟಿಸ್ ಕೊಡ್ಬೇಕಿತ್ತು. ಆಮೇಲೆ ಪೊಲೀಸರು ಬಂಧನಕ್ಕೆ ಕಾರಣ ಕೊಡ್ಬೇಕಿತ್ತು. ಮತ್ತೆ ಅದನ್ನು ಕಾರಣ ಕೊಟ್ಟಿರೋದ್ರ ಬಗ್ಗೆ ಯಾವ ದಾಖಲೆಗಳನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿಲ್ಲ. ಅಲ್ಲದೇನೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಸಿಟಿ ರವಿ ಅವರ ಮೇಲೆ. ಇದಕ್ಕೆ ಏನ್ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳಿ ವೈದ್ಯಾಧಿಕಾರಿಗಳು ಸರಿಯಾಗಿ ನಮೂದು ಮಾಡಿಲ್ಲ ಅಂತ ಹೇಳಿ. ಆಮೇಲೆ ಇನ್ನ ಬಹಳ ಮುಖ್ಯವಾದ ಅಂಶ ಅಂತಂದ್ರೆ, ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಸಭಾಂಗಣದಲ್ಲಿ ನಡೆದಿರೋದ್ರ ಬಗ್ಗೆ ಏನು ರೆಕಾರ್ಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವ್ರನ್ನ ಬಂಧಿಸುವ ಅಗತ್ಯ ಇದ್ದಿಲ್ಲ, ಕಾನೂನು ಕ್ರಮ ಕೈಗೊಳ್ಳಬೇಕಿತ್ತು ಸಾಕು ಅಂತ ಹೇಳಿ ಸಿಟಿ ರವಿ ಅವರ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ್ದಾರೆ. ವಾದ ವಿವಾದಗಳನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ಈಗ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಒಂದು ಕಡೆ ಸಿಟಿ ರವಿ ಅವರ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಬೆಳಗಾವಿಯಲ್ಲಿ ಏನು ಕೇಸ್ ದಾಖಲಾಗಿತ್ತು ಅದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈಗ ವರ್ಗಾವಣೆ ಆಗಿದೆ. ಈಗ ಸಿಟಿ ರವಿ ಅವರಿಗೆ ಒಂದು ರಿಲೀಫ್ ಏನಂತಂದ್ರೆ ಅವರಿಗೆ ಬಿಡುಗಡೆ ಆಗ್ತಾ ಇದ್ದಾರೆ, ಹೊರಗೆ ಬರ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ರಾಜಕೀಯ ಲಾಭವನ್ನ ಪಡೆಯುವ ನಿಟ್ಟಿನಲ್ಲಿ ಬಿಜೆಪಿ ಖಂಡಿತವಾಗ್ಲೂ ಯೋಚನೆ ಮಾಡುತ್ತೆ. ಯಾಕೆ ಅಂತಂದ್ರೆ ಬೇರೆ ಬೇರೆ ಇಶ್ಯೂಗಳನ್ನ ಏನು ಕರ್ನಾಟಕದಲ್ಲಿ ಬಿಜೆಪಿ ಇಶ್ಯೂಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತು, ಈಗ ಒಂದು ಇಶ್ಯೂ ಸಿಕ್ಕಂತಾಗಿದೆ. ಹಾಗಾಗಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಈಗ ತಕ್ಷಣಕ್ಕೆ ಮಾತ್ರ ಸಿಟಿ ರವಿ ಅವರಿಗೆ ಬಿಗ್ ರಿಲೀಫ್, ಅವರಿಗೆ ಬಿಡುಗಡೆ ಮಾಡಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಮಾಡಿದೆ. ಆದ್ರೆ ಇಲ್ಲಿ ಆಗಿರೋ ಸಮಸ್ಯೆ ಏನು ಅಂತಂದ್ರೆ, ಏನು ಅಲ್ಲಿ ಅವರು ಸಿಟಿ ರವಿ ಆಕ್ಷೇಪಾರ್ಹ ಪದವನ್ನ ಮಾತಾಡಿದ್ದಾರೆ ಅಂತಕ್ಕಂತ ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯವನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡ್ಬೇಕು. ಆದ್ರೆ ಸಭಾಪತಿಗಳೇ ರೆಕಾರ್ಡ್ ಆಗಿಲ್ಲ ಅಂತಾರೆ. ಇನ್ನು ಸಾಕ್ಷ್ಯಗಳನ್ನ ಪ್ರೊಕ್ಯೂರ್ ಮಾಡ್ಬೇಕು. ಅದು ಆ ಸಾಕ್ಷ್ಯಗಳನ್ನು ಇಲ್ಲ. ಮತ್ತೆ ಇನ್ನೊಂದು, ಯಾವ ಕಾರಣಕ್ಕಾಗಿ ಬಂಧಿಸಿದ್ದೇವೆ ಅಂತ ಹೇಳಿ ಸಿಟಿ ರವಿ ಅವರಿಗೂ ಹೇಳಿಲ್ಲ, ಅವ್ರ ಕುಟುಂಬದವರಿಗೂ ಹೇಳಿಲ್ಲ ಅನ್ನುವಂತ ಒಂದು ಪ್ರಮುಖ ಅಂಶಗಳೇನಿದೆ, ಇದನ್ನ ಗಣನೆಗೆ ತೆಗೆದುಕೊಂಡಿದೆ ಹೈಕೋರ್ಟ್. ಮತ್ತೆ ಇನ್ನೊಂದು ಸೂಚನೆಯನ್ನು ಕೊಟ್ಟಿದೆ, ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತ. ಸಿಟಿ ರವಿ ಅವರಿಗೆ ತಕ್ಷಣ ಬಿಡುಗಡೆ ಮಾಡೋಕೆ ಆದೇಶ ಮಾಡಿರ್ಬೋದು, ಆದ್ರೆ ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂತ ಒಂದು ಸೂಚನೆಯನ್ನು ಸಹ ಸಿಟಿ ರವಿ ಅವರಿಗೆ ಹೈಕೋರ್ಟ್ ಕೊಟ್ಟಿದೆ. ಸಂಚಿತ, ಪೊಲೀಸರ ಬಂಧನಕ್ಕೆ ಸಂಬಂಧಿಸಿದಂತೆ ಕೆಲ ಪ್ರಶ್ನೆಗಳನ್ನ ನ್ಯಾಯಾಲಯ ಎತ್ತಿದೆ. ಒಬ್ಬ ಶಾಸಕರನ್ನ ಈ ರೀತಿ ಬಂಧಿಸಿದ ಕ್ರಮವನ್ನೇ ನ್ಯಾಯಾಲಯ ಪ್ರಶ್ನಿಸಿದೆ ಅಲ್ವಾ? ಹೌದು, ಅಲ್ಲಿ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ, ಸಿಟಿ ರವಿ ಅವರು ಸುವರ್ಣ ವಿಧಾನಸೌಧದ ಒಳಗೆ ಇದ್ರು. ಬಂಧನ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧದ ಒಳಗೆ ಹೋಗಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ಬಂಧಿಸಿದ್ದಾರೆ. ಒಂದ್ ರೀತಿಯಲ್ಲಿ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಇಲ್ಲಿ ಒಂದು ಇಮ್ಯುನಿಟಿ ಇರುತ್ತೆ. ಶಾಸಕರೇ ಆಗ್ಲಿ, ವಿಧಾನ ಪರಿಷತ್ ಇವರೇ ಆಗ್ಲಿ, ಅಲ್ಲೊಂದು ಇಮ್ಯುನಿಟಿ ಇರುತ್ತೆ. ಆದ್ರೆ ಇಮ್ಯುನಿಟಿ ಹೇಗೆ ಅಂತೇಳಿ ಅದು ಚರ್ಚೆ ಆಗ್ತಾ ಇದೆ. ವಾಸ್ತವವಾಗಿ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭೆ ಸದಸ್ಯರು ಅವ್ರು ಏನೇ ಮಾತಾಡಿದ್ರು ಸಹ ಅದು ಪೊಲೀಸ್ ಕೇಸ್ ಆಗುವಂತದ್ದಲ್ಲ. ಮೊದಲನೇದಾಗಿ ಈಗ ಇದನ್ನ ಈ ಪಾಯಿಂಟ್ ಇಟ್ಕೊಂಡು ನೋಡಿದ್ರೆ, ಸಿಟಿ ರವಿ ಅವರು ಮಾತಾಡಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿರೋದು ಕಲಾಪವನ್ನ ಮುಂದೂಡಿದ ನಂತರ, ಇದು ಒಂದ್ ಪಾಯಿಂಟ್. ಆದ್ರೆ ಈ ಘಟನೆ ನಡೆದಿರೋದಲ್ಲಿ ವಿಧಾನ ಪರಿಷತ್ನ ಕಲಾಪ ನಡೆಯುವ ಜಾಗದಲ್ಲಿ, ಅಂದ್ರೆ ಈ ಜಾಗದಲ್ಲಿ ಸುಪ್ರೀಂ ಯಾರು ಅಂತಂದ್ರೆ ಸಭಾಪತಿಗಳೇ ಆಗಿರ್ತಾರೆ. ಹಾಗಾಗಿ ಸಭಾಪತಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ನಾವು ಗಮನಿಸ್ಬೇಕಲ್ಲಿ, ಪೊಲೀಸರು ಮಹಜರು ಮಾಡ್ಬೇಕು ಅಂತ ಹೊರಟ್ರು. ಎಲ್ಲಿ ಸಿಟಿ ರವಿ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರ ನಡುವೆ ಏನು ವಾಗ್ವಾದ ನಡೀತು, ಗಲಾಟೆ ನಡೀತು, ಇಲ್ಲಿ ಮಹಜರು ಮಾಡ್ಬೇಕು ಅಂತ ಪೊಲೀಸರು ಹೊರಟಾಗ ಸಭಾಪತಿಗಳು ಅದಕ್ಕೆ ಅವಕಾಶವನ್ನು ಕೊಡಿಲ್ಲ ಮಹಜರು ಮಾಡ್ಲಿಕ್ಕೆ. ಅಂದ್ರೆ ವಿಧಾನಸಭೆ, ವಿಧಾನ ಪರಿಷತ್
ಇಲ್ಲಿ ಸುಪ್ರೀಂ ಯಾರು ಅಂತ ಅಂದ್ರೆ ಇಲ್ಲಿ ಸಭಾಪತಿಗಳ ಸುಪ್ರೀಂ, ಸಭಾಧ್ಯಕ್ಷರೇ ಸುಪ್ರೀಂ. ಹಾಗಾಗಿ ಇಲ್ಲಿ ಇಮ್ಯುನಿಟಿ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಸುವರ್ಣ ವಿಧಾನಸೌಧದ ಒಳಗೆ ಹೋಗಿ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರನ್ನ ಬಂಧಿಸ್ತಕ್ಕಂತ ಕ್ರಮ ಏನಿದೆ, ಇದನ್ನ ಹೈಕೋರ್ಟ್ ಆಕ್ಷೇಪ ಮಾಡಿದೆ. ಅವರನ್ನ ಬಂಧಿಸಿರುವ ರೀತಿ ಸರಿನಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡಿದೆ. ಮತ್ತೆ ಇನ್ನೊಂದೇನಂತಂದ್ರೆ, ಆ ಸಿ.ಟಿ. ರವಿ ಅವ್ರನ್ನ ಬಂಧನ ಮಾಡಿದ ನಂತರ ಅವರನ್ನ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ್ ಕಡೆ ಅವರಿಗೆ ಇರ್ಲಿಕ್ಕೆ ಬಿಡ್ಲಿಲ್ಲ. ಇಡೀ ಬೆಳಗಾವಿ ಅಲ್ಲಿ ಇಲ್ಲಿ ಅಲ್ಲೆಲ್ಲ ಸುತ್ತಾಟ ಮಾಡಿದ್ದಾರೆ. ಈಗ ಯಾವುದೇ ಆರೋಪಿ ಒಂದು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ವಿಚಾರಣೆ ನಡೀತಾ ಇದೆ, ಅಂತ ಸಂದರ್ಭದಲ್ಲಿ ಅವರು ಯಾವ್ದಾದ್ರು ಪೊಲೀಸ್ ಸ್ಟೇಷನ್ಗೆ ಯಾವ್ದಾದ್ರು ಜಾಗಕ್ಕೆ ಕರ್ಕೊಂಡು ಹೋಗೋದು ಸಾಮಾನ್ಯವಾಗಿ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ ಏನಾಗಿದೆ, ಯಾವುದೇ ಜಾಗಕ್ಕೆ ಕರ್ಕೊಂಡು ಸಹ ಬಿಜೆಪಿ ಬೆಂಬಲಿಗರು, ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾರೆ, ಅಲ್ಲಿಗೆ ಬಂದು ಗಲಾಟೆ ಮಾಡ್ತಾರೆ ಅನ್ನುವಂತ ಕಾರಣಗಳನ್ನ ಪೊಲೀಸರು ಹೇಳ್ಬೋದೇನೋ ಮುಂದಿನ ದಿನಗಳಲ್ಲಿ. ಆದ್ರೆ ಅವರನ್ನ ಎಲ್ಲೂ ಸಹ ನಿಲ್ಲಿಸ್ತೇನೆ ಅವರನ್ನ ಸುತ್ತಾಡ್ಸಿರೋದು, ಬೆಳಗಾವಿ ಸುತ್ತಮುತ್ತ ಎಲ್ಲ ಸುತ್ತಾಟ ನಡೆಸಿರೋದು. ರಾತ್ರಿನೂ ಸಹ ಲೇಟ್ ನೈಟ್ ಅಲ್ಲಿ ಸಿ.ಟಿ. ರವಿ ಅವರು ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡ್ತೀರಿ ಸಿದ್ದರಾಮಯ್ಯ ಅಂತ ಅಲ್ಲೇ ರಸ್ತೆಯಲ್ಲಿ ಕೂತ್ಕೊಂಡು ಧರಣಿಯನ್ನು ಮಾಡಿದ್ದಾರೆ. ಅದು ಸಹ ವಿಡಿಯೋ ವೈರಲ್ ಆಗ್ತಾ ಇದೆ ಎಲ್ಲ ಕಡೆಗೆ. ಆಮೇಲೆ ಇನ್ನು ಮತ್ತೊಂದು ವಿಷಯ, ಅವರನ್ನು ಬಂಧಿಸ್ತಕ್ಕಂತ ಸಂದರ್ಭದಲ್ಲಿ ತಲೆಗೆ ಪೆಟ್ಟು ಬಿದ್ದಿದೆ, ರಕ್ತ ಸುರಿತಾ ಇದೆ. ಆದ್ರೂ ಸಹ ಇವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಅದು ಘಟನೆ ಆಗಿದ್ದು ರಾತ್ರಿ ಸರಿಸುಮಾರು 10:30-11 ಗಂಟೆ ಸುಮಾರಿಗೆ. ಆದ್ರೆ ಆ ತಲೆಗೆ ಗಾಯ ಆಗಿದ್ದಕ್ಕೆ ಪೊಲೀಸರು ಟ್ರೀಟ್ಮೆಂಟ್ ಅಂತ ಕೊಡಿಸಿರೋದು ರಾತ್ರಿ 2 ಗಂಟೆ ನಂತರ. ಈ ರೀತಿ ಹಲವು ಲೋಪಗಳು ಆಗಿದೆ. ಪೊಲೀಸರು ಈ ಪ್ರಕ್ರಿಯೆಯಲ್ಲಿ ಆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಆ ಬೆಂಬಲಿಗರ ಹೋರಾಟಕ್ಕೆ ಹಿಂಜರಿದು ಅಥವಾ ಬೇರೆ ಏನಾದ್ರು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋ ಕಾರಣಕ್ಕೂ ಬೇರೆ ಬೇರೆ ತರದ ಕಾರ್ಯತಂತ್ರಗಳನ್ನ ಪೊಲೀಸರು ಮಾಡಿದ್ದಾರೆ. ಇದನ್ನ ಹೈಕೋರ್ಟ್ ಸಹಜವಾಗಿ ಪ್ರಶ್ನೆ ಮಾಡಿದೆ. ಇದು ಒಂದು ಪರ್ಸನಲ್ ಲಿಬರ್ಟಿಗೆ ಸಂಬಂಧಪಟ್ಟಂತ ವಿಷಯ ಅಂತ. ಈಗ ಒಬ್ಬ ವ್ಯಕ್ತಿಯನ್ನ ಬಂಧನ ಏನಿದೆ ಅದು ಪರ್ಸನಲ್ ಲಿಬರ್ಟಿ. ಆಮೇಲೆ ಅವರ ಆರೋಪದ ಗ್ರೀವಿಯನ್ಸ್ ಏನಿದೆ, ಅವರು ಮಾಡಿರತಕ್ಕಂತ ಪದ ಬಳಕೆ ಏನಿದೆ, ಅದು ಎಷ್ಟು ಆಕ್ಷೇಪಾರ್ಹ, ಅದು ಯಾವ ರೀತಿ ಆಗುತ್ತೆ, ಆಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಬೇಕಾದ್ರೆ ಮೆರಿಟ್ ಮೇಲೆ ಯಾವ್ಯಾವ ರೀತಿಯಾದ ಅಂಶಗಳು ಬರುತ್ತೆ, ಆಮೇಲೆ ಕಲಾಪ ಮುಗಿದ ನಂತರ ಆಡಿರತಕ್ಕಂತ ಮಾತುಗಳ ಕಾರಣಕ್ಕೆ ಕಲಾಪದಲ್ಲಿ ದಾಖಲೆಯಲ್ಲಿ ಇರೋದಿಲ್ಲ. ಅದು ಕಲಾಪದ ನಡೆಯೋ ಸಂದರ್ಭದಲ್ಲಿ ಆಗಿದ್ರೆ ಯಾವುದೇ ಪದ ಮಾತಾಡಿದ್ರು ಸಹ ದಾಖಲೆ ಆಗಿರ್ತಿತ್ತು. ಆದ್ರೆ ಕಲಾಪ ಮುಗಿದ ನಂತರ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಬೇಕಂದ್ರೆ ಹೈಕೋರ್ಟ್ ಇದನ್ನ ಆಕ್ಷೇಪವನ್ನಂತೂ ಮಾಡಿದೆ. ಸಂಚಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.